ಹಲೋ ಗೈಸ್, ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಸಂಡೇ, ಆ್ಯಸ್ ಯೂಶ್ವಲ್ ಎಲ್ಲರೂ ಕೂಡ ಲೇಜಿ ಸಂಡೇ ಸ್ಟಾರ್ಟ್ ಮಾಡಿರ್ತೀರಾ. ಸೊ ಇನ್ನಿವತ್ತು ಸಂಡೇ ಸ್ಪೆಷಲ್ ತುಂಬ ದಿನದ ನಂತರ. ಸೊ ನಮ್ಮ ಮನೇಲಿ ಆ್ಯಕ್ಚುಲಿ ನಾನ್ ವೆಜ್ಜು ಇವತ್ತು. ಏನೇ ಮಾಡಿರೋದು? ಏನು ಮಾಡಿರೋದು? ಏನು ತಿಂದೆ? ನಾನ್ ವೆಜ್ಜು. ಸೊ ಸಾಂಬಾರು ಮತ್ತು ಇವತ್ತು ಮುದ್ದೆ ಕೂಡ ಮಾಡಿದ್ವಿ. ಮುದ್ದೆ, ಮಟನ್ ಸಾರು, ಅನ್ನ. ಸೊ ಊಟ ಮಾಡಿ ಒಂದೇ ಸಲ ಟಿಫನ್ ಏನು ಮಾಡಿಲ್ಲ ಇವತ್ತು. ಆ್ಯಕ್ಚುಲಿ ಒಂದೇ ಸಲ ಅಡುಗೆ ಮಾಡಿಕೊಂಡು ಬ್ಯಾಟಿಂಗ್ ಅಂತೂ ಆಯಿತು. ಮೇಡಮ್ ಅವ್ರಿಗೆ ಓದಿಸ್ಬೇಕೀಗ. ಸೊ ಇವತ್ತಿನ ವ್ಲಾಗಲ್ಲಿ ಆ್ಯಕ್ಚುಲಿ ಏನು ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ, ನಿನ್ನೆ ಆ್ಯಕ್ಚುಲಿ ಮನೆಗೆ ಡೋರ್ ಫಿಕ್ಸಿಂಗ್ದು ಮತ್ತು ಇಂಚಸ್ಸು ಮತ್ತು ಡೋರ್ ಲಾಕ್ ಎಲ್ಲ ತೊಗೊಂಬಂದಿದ್ದಾರೆ. ಯಾವುದ್ಯಾವುದು ಕಾಸ್ಟ್ ಎಷ್ಟೆಷ್ಟು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ, ರೂಮಿಗೆ ಬಂದು ವ್ಲಾಗ್ ಶೇರ್ ಮಾಡೋಣ ಅಂತ ಬಂದರೆ ಆ್ಯಕ್ಚುಲಿ ನೋಡಿ ಏನು ಮಾಡ್ತಾ ಇದ್ದಾರೆ. ಇಲ್ಲಿ ತೋರಿಸ್ತೀನಿ ನೋಡಿ. ಇವಳಿಗೆ ಬೇಕಾಗಿರೋ ಸ್ನ್ಯಾಕ್ಸ್ ಡಬ್ಬ ತಂದು ಇಟ್ಕೊಂಡು ಕೂತಿದ್ದಾಳೆ. ಇನ್ನು ಋತ್ವಿಕ್ ಇರಲಿ ಆ್ಯಕ್ಚುಲಿ ಅವ್ರ ಅಪ್ಪನ ಮೇಲೆ ಕೂತ್ಕೊಂಡು ಅವನಿಗೆ ಏನು ಬೇಕೋ ಅವನು. ಇಬ್ಬರು ಯಾವ ರೇಂಜಿಗೆ ಕಿತ್ತಾಡ್ತಾರೆ ಅಂದರೆ, ಸೊ ಅವಳು ಏನು ತಗೊತಾಳೋ ಅದೇ ಇವನಿಗೆ ಬೇಕು, ಇವನು ಏನು ತಗೊತಾನೋ ಅದೇ ಅವಳಿಗೂ ಬೇಕು. ಚೆನ್ನಾಗಿದ್ಯಾನಾ? ಚೆನ್ನಾಗಿದ್ಯಾ? ಹೆಂಗೆ ತಿನ್ನೋದು? ಹಂಗ ಹೆಂಗೆ ಹೆಂಗೆ ತಿಂತೀರಾ? ಅಕ್ಕ ತಿಂತಿದ್ದಳ ಅದು. ಸರಿ, ನೀವು ಹೋಗಿ, ನಾನು ಜಾಬ್ ಮಾಡಬೇಕು, ಹೋಗಿ. ಹಾಂ, ನನಗೆ ಬೇಡ ಅಂದರು. ಹೆಂಗೆ ತಿನ್ಸ್ತಾ ಇದೆ ನೋಡಿ. ಏನದ 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 ಈಗ ನಾ ಆ್ಯಕ್ಚುಲಿ ಈಗಷ್ಟೇ ಮಲಗಿಸಿ ಕಂಟಿನ್ಯೂ ಮಾಡಬೇಕು, ಇಲ್ಲಾಂದರೆ ಅವನು ವ್ಲಾಗ್ ಮಾಡೋಕ್ಕೆ ಬಿಡಲ್ಲ. ಸೊ ಹಾಗಾಗಿ ಅವನ್ನ ಮಲಗಿಸಿದ್ದೀನಿ. ವೆದರ್ ಅಂತೂ ತುಂಬ ಅಂದರೆ ತುಂಬಾ ಕೋಲ್ಡ್ ಇದೆ. ಸೊ ಈ ಕೋಲ್ಡಲ್ಲಿ ಸಿಕ್ಕಾಪಟ್ಟೆ ತುಂಬ ಚಳಿ ಅಂದರೆ ಚಳಿ ಇದೆ, ಅಷ್ಟು ಚಳಿ ಜಾಸ್ತಿ ಇದೆ. ಸೊ ಇವತ್ತಿನ ವ್ಲಾಗಲ್ಲಿ ಆ್ಯಕ್ಚುಲಿ ನಾನು ಮನೆಗೆ 3 ಮನೆ 4 ಮನೆಗೆ ಈ ಥರ ಯಾರಾದರೂ ಡೋರ್ಸ್ಗೆ ಚಿಲ್ಕ ಇದೆಲ್ಲ ತರೋದಾದರೆ ಇಲ್ಲಿಗೂ ಬೆಂಗಳೂರಿಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಅನ್ನೋದನ್ನು ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಇಲ್ಲಿ ಏನು ಕೊಟೇಶನ್ಸ್ ಹಾಕಿದ್ದೆ ಹಾಗೆ ಅಲ್ಲಿ ಏನು ಕೊಟೇಶನ್ಸು ಅನ್ನೋದನ್ನು ಶೇರ್ ಮಾಡ್ತೀನಿ. ಬನ್ನಿ ಗೈಸ್. ಇಲ್ಲಿ ನೋಡಿ, ಇದು ಆ್ಯಕ್ಚುಲಿ ಫುಲ್ ತರಿಸಿರೋದು ನಾನು. ಸೊ ಎಷ್ಟೆಷ್ಟು ಆಯಿತು ಅನ್ನೋದನ್ನು ಶೇರ್ ಮಾಡ್ತೀನಿ. ಯಾವ್ದ್ಯಾವ್ದು ತಂದಿದ್ದೀನಿ ಅನ್ನೋದನ್ನು ಇಲ್ಲಿ ಫುಲ್ ಸೆಟ್ ಇದೆ, ಎಷ್ಟೆಷ್ಟು ಅಂತ. ರಿತಿಕ್ಷಾನು ಇಲ್ಲೇ ಇದ್ದಾಳೆ. ಸೊ ನೋಡೋಣ ಬನ್ನಿ, ತೋರಿಸ್ತೀನಿ. ಸೊ ಫಸ್ಟು ಇದು ಗೈಸ್, ಇದು ಬಂದು ಇಲ್ಲೆಲ್ಲ ಬಂದು ಆಲ್ಮೋಸ್ಟ್ ಇದು ನಾರ್ಮಲ್ ಕೀಸ್ ತಂದಿದ್ದೀನಿ. ಅಂದರೆ ಇದು ಬರೀ ಮೇಲ್ಗಡೆ ರೂಮಿಗೆ ಮಾತ್ರ, ಮೇಲ್ಗಡೆ ರೂಮ್ಸಿಗೆ ಮಾತ್ರ. ಇದು ಒಂದೇ ಒಂದು ಸಿಂಗಲ್ ರೂಮ್ ಅಲ್ವಾ, ಹಾಗಾಗಿ ಅದಕ್ಕೆ ನಾರ್ಮಲ್ ತಂದಿದ್ದೀನಿ. ಒಂದಕ್ಕೆ 3 ಕೀ ಬರುತ್ತೆ. ಇದ್ರ ಪ್ರೈಸ್ ಬಂದು 250 ರುಪೀಸು. ಸೊ ಇಲ್ಲೆಲ್ಲ ಬಂದು 400 ಮತ್ತು 450 ಹಿಂಗೆ ಹೇಳಿದ್ರು. ಸೊ ಬೆಂಗಳೂರಲ್ಲಿ ಬಂದು 250 ರುಪೀಸು. ನಾನು ತಗೊಂಬಂದಿದ್ದು ಚಿಕ್ಕಪೇಟೆಯಲ್ಲಿ. ಇನ್ನು ಇದಕ್ಕೆ ಬಂದು ಡೋರ್ ಹಾಕೋದಕ್ಕೆ ಮತ್ತು ಇದು ಕೀದು ಹಾಕಬೇಕಾದ್ರೆ ಒಂದು ಇದು ಬರುತ್ತಲ್ಲ, ಅದೂ ಒಂದು ಬಾಕ್ಸ್ ಈ ಥರ ಮಾಡಿ ಕೊಟ್ಟಿದ್ದಾರೆ. ಇನ್ನು ನಮ್ಮದು 3 ಮನೆ ಇದೆಯಲ್ಲ, ಸೊ ಆ 3 ಮನೆಗೆ ಸ್ವಲ್ಪ ಕಾಸ್ಟ್ಲಿ ಕೀನೇ ತರಿಸಿದ್ದೀನಿ. ಅದು ಯಾವ ಥರ ಇದೆ ಅನ್ನೋದು ತೋರಿಸ್ತೀನಿ ನೋಡಿ. ಕಟ್ ಮಾಡಿ. ಇದು ಬಂದು ಆ್ಯಕ್ಚುಲಿ ಫ್ರಂಟ್ ಡಿಸೈನ್ಗೆ ಒಂದು ತೋರಿಸ್ತೀನಿ ನೋಡಿ. ಏನೋ ದೊಡ್ಡದೇನು ತೊಗೊಂಡಿಲ್ಲ. ಈ ಥರ ಇಲ್ಲಿ ಹಿಂದೆಗಡೆ ಒಂದು ಸ್ಕ್ರೂ ಬರುತ್ತೆ. ಸೊ ಇದು ನಾನು ಮುಂದೆಗಡೆ ಬರೀ ಡೋರು ತುಂಬ ಸಿಂಪಲ್ಲಾಗಿ ಇಕ್ಸಿದ್ದೀನಿ. ಯಾಕೆಂದರೆ ಟೀಕುಡ್ ಮರ ಅಲ್ವಾ, ಕೊರ್ಸಿ ಡಿಸೈನ್ ಎಲ್ಲ ಮಾಡಿಸಿದ್ರೆ ವೇಸ್ಟ್ ಆಗುತ್ತೆ ಅಂತ ಹೇಳಿ. ಸೊ ಅದನ್ನು ಸ್ವಲ್ಪ ಕಡಿಮೆನೇ ಮಾಡಿಸಿದ್ದೀನಿ. ಡಿಸೈನ್ಸು 3 ಪಟ್ಟಿ ಬರುತ್ತೆ. 3 ಪಟ್ಟಿಗೆ ಸೊ ಒಂದರಲ್ಲಿ ಈ ಥರ 3 ಇರೋ ಥರ ಮಾಡಿಸ್ತಾ ಇದ್ದೀನಿ. ಅಂದರೆ ಒಂದು ಡೋರಿಗೆ ನನಗೆ 9 ಬೇಕು. ಸೆಂಟ್ರಲ್ 3, ಕೆಳಗಡೆ 3, ಮೇಲ್ 3 ಈ ಥರ. ಸೊ ಹಾಗಾಗಿ 3 ಮನೆ ಮೇನ್ ಡೋರ್ಸ್ ಅಲ್ವಾ, 3 ಮನೆಯಿಂದ 27 ತರಿಸಿದ್ದೀನಿ. ಇಲ್ಲಿ ಬಾಕ್ಸ್ ನೋಡ್ತಿರ್ಬೋದು ನೀವು. ಸೊ ಒಂದು ಬಾಕ್ಸ್ ಫುಲ್ಲು ಇದು 27 ಬರುತ್ತೆ. ಇದು
ಇದು ಬಂದು ಇಲ್ಲಿ 250 ಇಂದ ಇದೆ, ಮತ್ತೆ ಡಿಸೈನ್ಸ್ ಮತ್ತೆ ಸೈಜ್ ಮೇಲೆ ಚೇಂಜ್ ಆಗ್ತಾ ಇರುತ್ತೆ. 250, 300, 400, 500 ಈ ತರದ್ದೆಲ್ಲ ಇರುತ್ತೆ. ಬಟ್ ಇದನ್ನ ಅಲ್ಲಿ ತಗೊಂಡಿದ್ದು ನಾವು 175 ಅನ್ಸುತ್ತೆ. ಸೊ ಇದು ಕೂಡ ವರ್ತ್ ಇದೆ. ಸೊ ಹಂಗಾಗಿ ನಾನು ಅಲ್ಲಿ ಚಿಕ್ಕಪೇಟೆಯಿಂದನೇ ನಾನು ತಗೊಂಡ್ ಬಂದಿರೋದು, ಬ್ಯಾಂಗ್ಳೂರ್ ಚಿಕ್ಕಪೇಟೆಯಲ್ಲಿ. ಇನ್ನೇನಿದ್ರು ನೆಕ್ಸ್ಟ್ ಮನೆಯದು ಮೇನ್ ಡೋರ್ಸ್ 3 ಡೋರ್ಸ್ ಇದೆಯಲ್ಲ, ಅದಕ್ಕೆ ಕೀ ಯಾವ ಥರ ತರಿಸಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಸೊ ಇವಾಗ ಆ್ಯಕ್ಚುಲಿ ಮೇನ್ ಡೋರ್ಸ್ ಓಪನ್ ಮಾಡ್ತಿದ್ದೀನಿ. ಸೊ ಮೇನ್ ಡೋರ್ಸಿಗೆ ನೋಡಿ ಯಾವ ಥರ ತರಿಸಿದ್ದೀನಿ ಅಂತ ತೋರಿಸ್ತೀನಿ. ನಾನು ಆಗಲೇ ತೋರಿಸಿದ್ನಲ್ಲ ರೂಮ್ಗೆ ತುಂಬ ಸಿಂಪಲ್ ಆಗಿರೋದು ತರಿಸಿದ್ದೀನಿ ಅಂತ. ಸೊ ಇದಕ್ಕೆ ನಾನು ಆ ಥರದ್ದೇನೋ ತರಿಸಿಲ್ಲ. ಇದು ಫುಲ್ ಕಂಪ್ಲೀಟ್ ಸೆಟ್ ನೋಡ್ತಿರ್ಬೋದು ನೀವು. ಈ ಥರ ಕಾಣಿಸುತ್ತಿದ್ದು ಫೋನಲ್ಲಿ ನೋಡೋ ಈ ಥರ ಕಾಣುತ್ತೆ. ಇದರಲ್ಲಿ ಬಂದು ಫುಲ್ಲು ಪ್ಯಾಕಿಂಗು ತುಂಬ ಸೇಫ್ಟಿ ಕೊಟ್ಟಿದ್ದಾರೆ. ಗೇಜು ಕೂಡ ತುಂಬಾ ಇದೆ, ತುಂಬ ವೆಯ್ಟ್ ಇದೆ. ಇದು ಲಾಕ್ ಪ್ಯಾಕ್ ಆಗಿದೆ, ತೋರ್ಸೋಕ್ಕಾಗಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಈ ಥರ ಹಿಂಗೆ ಟ್ವಿಸ್ಟ್ ಮಾಡ್ತೀವಲ್ವ ನಾವು, ಇಲ್ಲಿ ನೋಡಿ ಈ ಥರ ಇದು. ಈಗ ಇದೊಂದು ಸ್ವಲ್ಪ ಕಾಸ್ಟ್ಲಿ ತರಿಸಿದ್ದೀನಿ ನಾನು. ಇದು ಬಂದು ಇಲ್ಲಿ ಹೇಳಿದ್ದು 2,000 ರೂಪಾಯಿ ಫೈನಲ್ ರೇಟ್. ಲಾಸ್ಟ್ 2,500 ಹೇಳಿ 2,000 ಫೈನಲ್ಲು ಅಂತ ಹೇಳಿದ್ರು. ಇನ್ನು ಇದಕ್ಕೆ ಕೀ ಬಂದು ಈ ಥರ ಬರುತ್ತೆ. ಇದು ಬರುತ್ತೆ, ಆಮೇಲೆ ನೋಡಿ ಇದು ಬರುತ್ತೆ. ಒಂದು ಕೀಸ್ಗೆ 3 ಬರುತ್ತೆ, ಅದಕ್ಕೆ ಇದನ್ನು ಲಾಕ್ ಬರುತ್ತೆ. ಇದು ಫೈನಲ್ ಕೀ ಇದು ಒಂದೇ ಕೊಡೋದು. ಇದ್ರದ್ದು ಕಾಸ್ಟ್ ಅಲ್ಲಿ. ಆಮೇಲೆ ಇದಕ್ಕೆ ಡೋರ್ ಹಿಂಗೆ ಇಟ್ಕೊಂಡು ಹಿಂಗೆ ತೆಗಿತೀವಲ್ವಾ, ಇದು ಲಾಕ್ ಮಾಡಿದಾಗ 3 ಸ್ಟೆಪ್ ಇದು ಒಳಗೆ ಹೋಗ್ಬೇಕಲ್ಲ, ಅದನ್ನು ಫುಲ್ ಸೆಟ್ಟು. ಮತ್ತು ಅದು ಹಾಕೋದಕ್ಕೆ ಇಲ್ಲಿ ಸ್ಕ್ರೂಸ್ ಕೂಡ ಇದರಲ್ಲೇ ಎಲ್ಲ ಫುಲ್ ಪ್ಯಾಕಿಂಗ್ ಮಾಡಿ ಸೇಫ್ಟಿಯಾಗಿ ಕೊಟ್ಟು ಕಳಿಸಿರ್ತಾರೆ ನಮಗೆ. ಯಾಕೆಂದರೆ ಯಾವುದೇ ರೀತಿ ಡ್ಯಾಮೇಜ್ ಆಗಬಾರ್ದಲ್ಲ. ಹಾಗಾಗಿ ಒಂದ್ಸಲಿ ಆ ಲಾಕ್ ಎಲ್ಲ ಮುಟ್ಕೊಂಡ್ಬಿಟ್ರೆ ಅದು ಹೋಯ್ತು. ಇನ್ನು ಅದಕ್ಕೆ ಅವ್ರು ಈ ಥರ ಫುಲ್ ಸೇಫ್ಟಿಗೆ ಒಳಗಡೆ ಎಲ್ಲ ಸ್ಪಾಂಜ್ ಇಟ್ಟು ಹಿಂಗೆ ಪ್ಯಾಕ್ ಮಾಡಿ ಕಳಿಸಿರ್ತಾರೆ. ಇನ್ನು ಕೆಳಗಡೆ ಮನೆಗೆ 3 ಮನೆಗೆ 3 ಪ್ಯಾಕ್ ತರಿಸಿದ್ದೀನಿ, ತೋರಿಸ್ತೀನಿ ನೋಡಿ. ಒಂದು ಇದೊಂದು 2, ಆಮೇಲೆ ಇದು ಒಂದು ಇಲ್ಲಿದೆ. ಸೊ ಇದು 3 ಬಾಕ್ಸ್ ಇಲ್ಲೇ ಇದೆ ನೋಡಿ. ಸೊ 3 ಮನೆಗೆ 3 ಬಾಕ್ಸ್ ಅದು. ಆಮೇಲೆ ಇನ್ನು ಇದು ದೇವ್ರ ಮನೆಗೆಲ್ಲ ಇಂಚಸ್ ಕೂಡ ಅಲ್ಲಿಂದಲೇ ತರಿಸಿದ್ದೀನಿ. ಸೊ ಪ್ಯಾಕ್ ಓಪನ್ ಆಗಿಬಿಟ್ಟಿದೆ. ಇದಕ್ಕೆ ಸ್ಕ್ರೂಸು ಕೂಡ ಅಲ್ಲೇ ಕೊಟ್ಟಿದ್ದಾರೆ ಇಂಚಸ್ಗೆ. ಮತ್ತು ಇದು ಬಂದು ಇಂಚಸ್ ಒಂದು 75 ರುಪೀಸು. ಚಿಕ್ಕಪೇಟೆ ಒಂದೊಂದು ಮನೆಗೆ ಅಂದರೆ ಹೋಗೋದಕ್ಕಾಗಲ್ಲ ಚಿಕ್ಕಪೇಟೆಗೆ. ಬಟ್ ಈ ಥರ ಹಿಂಗೆ 4 ಮನೆ 5 ಮನೆ ಅಂತ ಹೇಳಿದ್ರೆ ನಿಜವಾಗ್ಲೂ ತುಂಬ ವರ್ತ್ ಇರುತ್ತೆ. ಬಟ್ ಅಲ್ಲಿಗೂ ಇಲ್ಲಿಗೂ ತುಂಬಾ ಬಿಡುತ್ತೆ. ಸೊ ಇದು ಒಂದು 3 ದೇವ್ರ ಮನೆ ಇರೋದ್ರಿಂದ, ಸೊ 3 ದೇವ್ರ ಮನೆಗೆ ಒಂದೊಂದು ಬಾಗಿಲಿಗೆ 3 ಈ ಲೆಫ್ಟ್ 3 ರೈಟ್ 3. ಸೊ ಒಂದು ಮನೆಗೆ 6 ಬೇಕು. ಹಾಗಾಗಿ ಅದು ಕೂಡ 2 ಬಾಕ್ಸ್ ಇಲ್ಲೇ ತಂದಿದ್ದಾರೆ, ನೋಡ್ತಿರ್ಬೋದು. ಸೊ 2 ಬಾಕ್ಸ್ ಇಲ್ಲೇ ಇದೆ. ಇನ್ನು ಈ ಬಾಕ್ಸಲ್ಲಿ ಏನಿದೆ ಅನ್ನೋದನ್ನು ತೋರಿಸಿದ್ದೀನಿ ಆಲ್ರೆಡಿ ನಾನು. ಇದು ಬಂದು ಮೇಲ್ಗಡೆ ರೂಮ್ಗೆ. ಇದು ಒಂದು ತೋರಿಸಿಲ್ಲ ನೋಡಿ, ಇದಾಗಲೇ ನಾನು ಮುಂದೆಗಡೆ ಬಾಕ್ಸ್ಗೆ ತೋರಿಸ್ತೀನಿ. ಸೊ ಫ್ರಂಟ್ ಡೋರ್ಗೆ ಆ್ಯಕ್ಚುಲಿ ನಾನು ಇದನ್ನು ಹಾಕೋದಕ್ಕೆ ಇಲ್ಲೊಂದು ಹೋಲ್ ಇದೆ ಅಂತ ಹೇಳಿದೆ. ಅದಕ್ಕೆ ಎಷ್ಟು ಮೆಜರ್ಮೆಂಟಲ್ಲಿ ಬೇಕೋ ಸೊ ಆ ಮೆಜರ್ಮೆಂಟಲ್ಲಿ ಫಿಕ್ಸ್ ಮಾಡ್ಕೊಳೋದಕ್ಕೆ ಇದನ್ನು ಕೂಡ ಅಲ್ಲಿಂದನೇ ತೊಗೊಂಬಂದಿದ್ದೀನಿ. ಸೊ ನಾನು ಯಾಕೆ ಇದನ್ನು ಶೇರ್ ಮಾಡ್ತಾ ಇರ್ತೀನಿ ಅಂದರೆ ಗೈಸ್, ಯಾರಾದರೂ ಹೊಸ್ದಾಗಿ ಮನೆ ಕಟ್ತಿದ್ರೆ ಅದು ತುಂಬ ಯೂಸ್ಫುಲ್ ಆಗುತ್ತೆ ಅನ್ನೋ ಇಂಟೆನ್ಷನಲ್ಲಿ ಅಷ್ಟೇ ಮಾಡ್ತಾ ಇರೋದು. ಸೊ ಅಲ್ಲಿಗೂ ಇಲ್ಲಿಗೂ ಚಿಕ್ಕಪೇಟೆಗೂ ಇಲ್ಲಿಗೂ ತುಂಬ ಡಿಫ್ರೆನ್ಸ್ ಇದೆ. ನೀವು ಬೆಂಗಳೂರಿಗೆ ಹೋದಾಗ ಚಿಕ್ಕಪೇಟೆಯಲ್ಲಿ ಹೋಗಿಲ್ಲ ಅಂದರೂ ಪರವಾಗಿಲ್ಲ, ಅಟ್ಲೀಸ್ಟ್ ಹೋಲ್ಸೇಲ್ ಶಾಪ್ ಇರುತ್ತಲ್ವಾ, ಸೊ ಹೋಲ್ಸೇಲ್ ಶಾಪಲ್ಲಿ ತೊಗೊಂಡ್ರೆ ನಿಮಗೆ ಬೆನಿಫಿಟ್ ಆಗುತ್ತೆ. ಇದಿಷ್ಟಕ್ಕೂ ಎಲ್ಲ ಸೇರಿಸಿ ನನಗೆ ಬೆಂಗಳೂರಲ್ಲಾಗಿದ್ದು 9,500 ರೂಪಾಯಿ ಬಿಲ್ಲಾಗಿದೆ. ಅದೇ ಇಲ್ಲಿ ಹಾಕ್ಸಿದ್ದೀನಿ ಬಿಲ್ಲು. ಆ ಬಿಲ್ ಬಂದು ನಿಮಗೆ 11,500 ರೂಪಾಯಿ ಆಗಿದೆ. 9,500 11,500 ತುಂಬ ಅಂದರೆ ತುಂಬ ಯೂಜ್ ಡಿಫ್ರೆನ್ಸ್ ಇದೆ. ಆಮೇಲೆ ಈ ಡಿಸೈನ್ಸ್ಗೆ ಸ್ವಲ್ಪ ಕಾಸ್ಟ್ಲಿ ಆಯಿತು. ಇದು ಬಿಟ್ಟು ನಾನು ಹೇಳ್ತಾ ಇರೋದು. ಆಮೇಲೆ ಇದಕ್ಕೇ ಇಲ್ಲಿ 1,500 2,000 ರೂಪಾಯಿ ಆಗಿಬಿಟ್ಟಿತ್ತು. ಸೊ ಡಿಪೆಂಡ್ಸ್ ಡಿಸೈನ್ ಮೇಲೆ ಅಂತ ಹೇಳಿದ್ರು. ಬಟ್ ಅಲ್ಲಿ ಡಿಸೈನ್ ಮೇಲಿಲ್ಲ, ಸೈಜ್ ಮೇಲಿತ್ತು. ಸೊ ಇವತ್ತಿನ ವ್ಲಾಗ್ ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನನಗೆ ಸಬ್ಸ್ಕ್ರೈಬರ್ಸ್ ಅಂತೂ ಮೆಸೇಜ್ ಮಾಡ್ತಾ ಇರ್ತಾರೆ. ವಿಜಯ್ ಕುಮಾರ್ ಬ್ರದರು, ಮತ್ತು ಅರುಣ್ ಕುಮಾರ್ ಅನ್ನೋರು, ಹಾಗೆ ಸೌಂದರ್ಯ ಅನ್ನೋರು. ಅವರು ಲಾಸ್ಟ್ ಹಾಸನಲ್ಲೇ ಜ್ಯುವೆಲ್ಲರಿ ತೊಗೊಳೋದು ಚೆನ್ನಾಗಿದೆ ತೊಗೊಳ್ಳಿ ಅಂತ ಹೇಳಿದ್ದಾರೆ.
ಖಂಡಿತ ನಾನು ಏನಾದರೂ ತಗೋಬೇಕು ಅಂತ ಅನ್ಕೊಂಡಿದ್ರೆ ಇನ್ಮೇಲೆ ಹಾಸನ್ಗೆ ಹೋಗ್ತೀನಿ. ಯಾರಾದರೂ ನಮಗೆ ಹೊಸದಾಗಿ ವ್ಲಾಗ್ಸ್ ಮಾಡುವಾಗ ಈ ಥರ ಸಬ್ಸ್ಕ್ರೈಬರು ಮೆಸೇಜ್ ಮಾಡೋದ್ರಿಂದ ಅವ್ರ ಫೀಲಿಂಗ್ಸ್‌ನ ನಮ್ಮ ಜೊತೆ ಶೇರ್ ಮಾಡಿ ಅಥವಾ ನಮ್ಮ ಫೀಲಿಂಗ್ಸ್‌ನ ಅವ್ರ ಜೊತೆ ಶೇರ್ ಮಾಡೋದ್ರಿಂದ ತುಂಬಾ ಅಂದರೆ ತುಂಬಾನೇ ಇಷ್ಟ ಆಗತ್ತೆ. ಅದರಲ್ಲೂ ಯಾರೋ ಒಬ್ರು ಸಿಕ್ಕಿದ್ರಪ್ಪ ನಮಗೆ ಅನ್ನೋಷ್ಟು ಫೀಲ್ ಆಗುತ್ತೆ. ನನ್ನ ಒಂದು ವಿಡಿಯೋಸ್ ಅಪ್‌ಲೋಡ್ ಮಾಡಿದ್ದೆ. ಬಟ್ ನಂಗೆ ಗೊತ್ತಿಲ್ಲ ಅವರು ಮೆಸೇಜ್ ಹಾಕಿರೋದನ್ನ ನಾನು ಹೇಳಬೇಕೋ ಬೇಡವೋ? ನನ್ಗೆ ಯಾಕೆಂದ್ರೆ ಅವ್ರ ಪರ್ಮಿಷನ್ ಇಲ್ದಿರ ನಾನು ಹೇಳಲ್ಲ. ಬಟ್ ನನ್ನ ಮೆಸೇಜ್‌ನ ನಾನು ಹೇಳ್ಕೊಂತೀನಿ. ನಾನು ವ್ಲಾಗಲ್ಲಿ ನನಗೆ ಈ ಥರ ನಮ್ಮ ಮಾವ ನನಗೆ ಅದನ್ನ ಹೇಳಿದ ತಕ್ಷಣ ಕಳ್ಳಿ ಅಂತ ಅತ್ತೆ ಹೇಳಿದ ತಕ್ಷಣ ನಂಬಿದ್ದಾರೆ ಅನ್ನೋದು ನನಗೆ ತುಂಬ ಬೇಜಾರಾಯಿತು. ಅದೇ ನಮ್ಮ ಅಜ್ಜಿ ತಾತ ಇದ್ದಿದ್ರೆ ಆ ಥರ ನಂಬ್ತಿರ್ಲಿಲ್ಲ ಅಂತ ಅನ್ನಿಸ್ತು. ಯಾಕೆಂದರೆ ನಮ್ಮ ತಾತ ಇರೋವರೆಗೂ ನಮ್ಮನ್ನು ತುಂಬ ಚೆನ್ನಾಗೇ ನೋಡಿಕೊಂಡ್ರು. ಈಗ ಈ ಥರ ಆಗಿದೆ ಅನ್ನೋದು ಬೇಜಾರಾಯಿತು ಅಂತ ಹೇಳಿದಾಗ ಅದಕ್ಕೆ ಅವರು ರಿಪ್ಲೈ ಕೊಟ್ಟಿದ್ರು. ಬಟ್ ಅವ್ರ ರಿಪ್ಲೈ ನಾನು ಅವ್ರ ಪರ್ಮಿಷನ್ ಇಲ್ದಿರ ಹೇಳೋಕ್ಕಾಗಲ್ಲ. ಸೊ ನನಗೆ ಸಪೋರ್ಟ್ ಮಾಡ್ತಿರೋ ಪ್ರತಿಯೊಬ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಈ ವಿಡಿಯೋ ಹಾಕ್ತಾ ಇರೋದು ಕೂಡ ಹೊಸ್ದಾಗಿ ಮನೆ ಕಟ್ಟಬೇಕು ಅಂದ್ಕೊಂಡಿರೋರು ವಿಜಯ್ ಕುಮಾರ್ ಬ್ರದರ್ ಆಗಿರ್ಬೋದು ಅಥವಾ ಅರುಣ್ ಕುಮಾರ್ ಬ್ರದರ್ ಆಗಿರ್ಬೋದು. ಇವರೆಲ್ಲ ಹೊಸ್ದಾಗಿ ಮನೆ ಕಟ್ತಾ ಇದ್ದೀವಿ ಅಂತ ಹೇಳ್ತಾರೆ. ಇನ್ನೊಬ್ಬರು ಸಿಸ್ಟರ್ ಇದ್ದಾರೆ. ಸೊ ಅವ್ರ ಹೆಸರು ನಾನು ಹೇಳಲಿಲ್ಲ. ಆ ಸಿಸ್ಟರು ಅಷ್ಟೇ. ಸಿಸ್ಟರ್ ನೀವೇನಾದರೂ ಇನ್ಫಾರ್ಮೇಷನ್ ಕೊಟ್ಟರೆ ನಮ್ಗೆ ಯೂಸ್ ಆಗ್ತಾ ಇರುತ್ತೆ ಅಂತ ಹೇಳ್ತಾರೆ. ಅವ್ರಿಗೂ ಅಷ್ಟೇ ಈ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಈ ಇನ್ಫಾರ್ಮೇಷನ್ ಅವ್ರಿಗೆ ಇಷ್ಟ ಆಗ್ಬೋದು ಅನ್ನೋ ಕಾರಣದಿಂದ ಹೇಳ್ತಾ ಇದ್ದೀನಿ ಅಷ್ಟೇ. ಇನ್ನು ಇವತ್ತು ಸಂಡೇ ಇನ್ನು ಹೊಲ್ದ ಹತ್ರ ಕೂಡ ಹೋಗಬೇಕು. ಇವತ್ತೆಲ್ಲ ಆಲ್ರೆಡಿ ಒಂದೇ ಸಲ ಅಡುಗೆ ಮಾಡಿಟ್ಟಿದ್ದೀನಿ. ಕೆಲಸ ಏನೂ ಇಲ್ಲ. ಮನೆ ಹತ್ರನೂ ಕೂಡ ಇವತ್ತು ಸಂಡೇ ಆಗಿರೋದ್ರಿಂದ ಯಾರೂ ಬಂದಿಲ್ಲ. ವುಡ್ ವರ್ಕ್ ಅವ್ರು ಬರ್ತೀನಿ ಅಂತ ಹೇಳಿದ್ದಾರೆ. ಬಂದಿಲ್ಲ. ನೋಡೋಣ ಯಾರು ಬರ್ತಾರೆ ಅನ್ನೋದನ್ನು ಶೇರ್ ಮಾಡ್ತೀನಿ. ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಇನ್ನೂ ಯಾರ್ಯಾರು ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಾನು ಪ್ರತಿ ವ್ಲಾಗಲ್ಲೂ ಹೇಳ್ತಾ ಇರ್ತೀನಿ. ಒಂದು ಸಬ್ಸ್ಕ್ರೈಬರ್ ಬಂದರೆ ಹೊಸ ಮೆಂಬರೇ ಬಂದರು ಅನ್ನೋ ಥರ ಅಷ್ಟು ಖುಷಿಯಾಗುತ್ತೆ ನಮಗೆ. ಅಷ್ಟೊಂದು ಮೋಟಿವೇಶನ್ ಕೂಡ ಸ್ಟಾರ್ಟ್ ಆಗುತ್ತೆ. ನನ್ನ ಫ್ಯಾಮಿಲಿಗೆ ಒಬ್ಬರು ಜಾಯಿನ್ ಆದರು ಅನ್ನೋಷ್ಟು ಒಂದು ಖುಷಿ ಆಗಿಬಿಡುತ್ತೆ. ಸೊ ಹಾಗಾಗಿ ಹೇಳ್ತೀನಿ ಅಷ್ಟೇ. ಸೊ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಬಾಯ್, ಟೇಕ್ ಕೇರ್ ಗೈಸ್. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ.